ಪ್ರವಾದಿ ಮೊಹಮ್ಮದ್ ಪೈಗಂಬರರ ಇತಿಹಾಸ ಸಾಮ್ರಾಜ್ಯ ಗೊತ್ತಾ ನಿಮಗೆ? ಯಾಕೆ ಹೇಳಬೇಕಂದ್ರೆ ಈ ವಿಷಯ BJPಯ ನುಪುರ್ ಶರ್ಮಾ ಪ್ರವಾದಿಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿ ಜಗತ್ತಿನಾದ್ಯಂತ ಆಕ್ರೋಶವಾಗಿತ್ತು. ಯಾರು ಈ ಪ್ರವಾದಿಗಳು? ಇವರ ಡಿಟೇಲ್ ಸ್ಟೋರಿ ಇಲ್ಲಿದೆ ನೋಡಿ. ಸತ್ಯ ಘಟನೆ. ಇಸ್ಲಾಂದಲ್ಲಿ ಬುರಾಕ್ ಅಂದರೆ ಕುದುರೆ. ಈ ಕುದುರೆ ಭಾರಿ ಚಮತ್ಕಾರಿಕ ಇತ್ತು. ಸಿಡಿಲಿನ ವೇಗಕ್ಕಿಂತಲೂ ವೇಗವಾಗಿ ಓಡುತ್ತಿತ್ತು. ಅದರಲ್ಲಿ ಪ್ರವಾದಿಗಳು ಯಾತ್ರಾ ಮಾಡಿದ್ದು ಉಲ್ಲೇಖವಿದೆ. ಇಸ್ರಾ ಮತ್ತು ಮೆಹರಾಜದ ಯಾತ್ರೆ ಪ್ರಮುಖ. ಇಸ್ರಾ ಅಂದರೆ ರಾತ್ರಿಯ ಒಂದು ಭಾಗ, ಬುರಾಕ್ ಅಂದರೆ ಕುದುರೆ. ಮಕ್ಕಾ, ಪ್ಯಾಲೆಸ್ತಾನ್, ಮದೀನಾದಲ್ಲಿ ಯಾತ್ರೆ ಮಾಡಿದ್ದು ಇತಿಹಾಸ. ಇವರ ಜನ್ಮ ಅರಬಸ್ತಾನದ ಮರುಭೂಮಿಯಲ್ಲಿ 570ರಲ್ಲಿ ಆಯಿತು. ತಾಯಿ ತಂದೆಯನ್ನು ಕೇವಲ 6 ವರ್ಷದಲ್ಲಿದ್ದಾಗ ಕಳೆದುಕೊಂಡರು. ಅಜ್ಜ ಅಬೂ ತಾಲಿಬ್, ಕಾಕ ಅಬೂ ಮುತಾಲಿಬ್, ತಂದೆ ಅಬ್ದುಲ್ಲಾ, ಬೀಬಿ ತಾಯಿ ಅಮೀನಾ. ಪತ್ನಿ ಆಯಿಷಾ ಹಜರತ್ ಪೈಗಂಬರರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದರು. ಎಲ್ಲ ರೀತಿಯ ಸಹಾಯಗಳನ್ನು ಪತ್ನಿಯೊಂದಿಗೆ ಕೈ ಜೋಡಿಸುತ್ತಿದ್ದರು. ಪ್ರಾರ್ಥನೆ ಸಮಯದಲ್ಲಿ ಪ್ರಾರ್ಥನೆ. ಇವರು ಕುರಿಗಳನ್ನು ಸಾಕುತ್ತಿದ್ದರು. ಕುರಿ ಹಾಲನ್ನು ಕರೆಯುತ್ತಿದ್ದರು. ತಮ್ಮ ಬಟ್ಟೆಗಳನ್ನು ತಾವೇ ತೆಗೆದುಕೊಳ್ಳುತ್ತಿದ್ದರು. ಇವರು ಬಾಲ್ಯದಿಂದಲೂ ದೇವರ ಕೃಪೆಗೆ ಪಾತ್ರರಾಗಿದ್ದು ಮೂರ್ತಿ ಪೂಜೆ ಮತ್ತು ಚಿತ್ರಗಳ ಪೂಜೆಗೆ ವಿರುದ್ಧವಾಗಿದ್ದರು. ಇಲ್ಲಿಯವರೆಗೆ ಅವರ ಚಿತ್ರ ಜಗತ್ತಿನಲ್ಲಿ ಸಿಗುವುದಿಲ್ಲ. ಇವರು ಇಸ್ಲಾಂ ಧರ್ಮದ ಕೊನೆಯ ಪ್ರವಾದಿಗಳಾಗಿದ್ದರು. ಕುರಾನಿನ ಉಲ್ಲೇಖಿನ ಪ್ರಕಾರ ಒಂದು ದೊಡ್ಡ ಪರ್ವತದ ಗುಹೆಯಲ್ಲಿ ಧ್ಯಾನ ಮಾಡುತ್ತಿದ್ದಾಗ ದೇವರ ಅನುಯಾಯಿ ಹಜರತ್ ಜಿಬ್ರೀಲ್ ರವರು ದೇವರ ಸಂದೇಶ ನೀಡಿದಾಗ ಇವರು ಓದತೊಡಗಿದರು. ದೇವರ ಸಂದೇಶ ಸಾರಿದರು. ಈ ಅಲ್ಲಾಹನ ಸಂದೇಶಗಳನ್ನು ಜಗತ್ತಿನಾದ್ಯಂತ ಇವರು ಪ್ರಚುರಪಡಿಸಿದರು. ದೇವರ ಸಂದೇಶ ಯಾವ ರೀತಿ ಪ್ರಚಾರಗೊಳಿಸಿದರು? ಇದರಿಂದ ಮಕ್ಕಾದಲ್ಲಿರುವ ಜನತೆಗೆ ದಿಗ್ಭ್ರಮೆಯಾಯಿತು. ಇದರಿಂದ ವಿರೋಧ ವ್ಯಕ್ತವಾಗಿ ಇವರನ್ನು ತೀರಾ ಕಿರುಕುಳ ಮಾಡತೊಡಗಿದರು. ಇದರಿಂದ ಪ್ರವಾದಿಗಳು 622 ಮೇರಂದು ಮಕ್ಕಾದಿಂದ ಮದೀನಾಕ್ಕೆ ಪ್ರಯಾಣ ಬೆಳೆಸಿದರು. ಹಿಜ್ರತ್ ಅಂತಾರೆ. ಪ್ರವಾದಿಗಳು ಮದೀನಾಕ್ಕೆ ಬಂದಾಗ ಅಲ್ಲಿಯ ಜನರು ಇವರ ಸಂದೇಶಗಳಿಂದ ಪ್ರೇರಿತರಾಗಿ ಇವರ ಅನುಯಾಯಿಗಳಾಗ್ತಾರೆ. ಇದರಿಂದ ಇಸ್ಲಾಂ ಧರ್ಮ ಸ್ಥಾಪನೆಯಾಗಿ ಮಕ್ಕಾದಲ್ಲಿ ಪ್ರವೇಶಿಸಿದರು. 632ರಲ್ಲಿ ದಿವಂಗತರಾಗ್ತಾರೆ. ಅಷ್ಟರೊಳಗೆ ಇಡೀ ಜಗತ್ತಿನಲ್ಲಿ ಇಸ್ಲಾಂ ಪ್ರಸಾರಗೊಂಡು ಲಕ್ಷಾಂತರ ಜನ ಅನುಯಾಯಿಗಳಾದರು. ಇಂದು ನೋಡಿ, ಮಕ್ಕಾದಲ್ಲಿ ಜಗತ್ತಿನಾದ್ಯಂತ ಕೋಟ್ಯಾಂತರ ಜನರು ಹಜ್, ಉಮ್ರಾ ಯಾತ್ರೆ ಮಾಡುತ್ತಾರೆ. ಅಲ್ಲಿರುವ ಪವಿತ್ರ ಹಣ್ಣು ಖಜೂರ್ ಮತ್ತು ಜಮ್ಜಮ್ ವಾಟರ್ ತಗೊಳ್ತಾರೆ. ಪ್ರವಾದಿ ಮೊಹಮ್ಮದ್ ಪೈಗಂಬರರು ಇಸ್ಲಾಮದ ಅರ್ಥ ಎಂದು ಏನು ಕೇಳಿದಾಗ, ಹಸಿದವನಿಗೆ ಅನ್ನ ನೀಡು, ಅರಸಿ ಬಂದವನಿಗೆ ಆಸರೆ ನೀಡು, ಅವನ ಸುಖ ದುಃಖದಲ್ಲಿ ಭಾಗಿಯಾಗಿ ಎಂದು, ಸರ್ವ ಜಾತಿ ಧರ್ಮದವರನ್ನು ಪ್ರೀತಿಸು, ಯಾವುದೇ ಜಾತಿ ಧರ್ಮ ಮಾಡಬೇಡ ಅಂತ ಪ್ರವಾದಿ ಮೊಹಮ್ಮದ್ ಪೈಗಂಬರರ ಕೇವಲ ಪುಸ್ತಕದಲ್ಲಿ ಇರುವಂಥ ವಾಕ್ಯಗಳನ್ನು, ಪುಸ್ತಕದಲ್ಲಿ ಇರುವಂಥ ವಚನಗಳನ್ನು ನಾವು ಓದುವುದನ್ನು ಬಿಟ್ಟು ಅದನ್ನು ಪಾಲನೆ ತರುವುದು ಇಂದಿನ ಭಾರತದ ಮುಸಲ್ಮಾನರಲ್ಲಿ ಇದೊಂದು ಪ್ರಮುಖ ಸಾಕ್ಷಿಯಾಗಿದೆ. ಹಾಗಾದ್ರೆ ಇದನ್ನು ಮಕ್ಕಾದಲ್ಲಿ ಉಮ್ರಾ ಮತ್ತು ಹಜ್ ಯಾತ್ರೆ ಯಾವ ರೀತಿ ಮಾಡ್ತಾರೆ ಅದರದ್ದು ಕೆಲವು ದೃಶ್ಯಗಳನ್ನ ಹಾಕಾಕತ್ತ ನೋಡ್ರಿ. ಇದು ಪ್ರವಾದಿ ಮೊಹಮ್ಮದ್ ಪೈಗಂಬರವರ ಒಂದು ಕಿರು ಪರಿಚಯ, ಕಿರು ಚಿತ್ರ. ಯಾಕೆಂದರೆ ಕೆಲವು ನಮ್ಮ ಜನರಿಗೆ ಪ್ರವಾದಿ ಮೊಹಮ್ಮದ್ ಪೈಗಂಬರರ ಇತಿಹಾಸ ಸಾಮ್ರಾಜ್ಯ ಗೊತ್ತಿಲ್ಲ. ಎಲ್ಲರೂ ಅರೇಬಿಕ್ ಭಾಷೆಯಲ್ಲಿ ಓದುತ್ತಾರೆ. ಅರೇಬಿಕ್ ಭಾಷೆಯ ಮೌಲಾನಗಳು ಅದನ್ನು ಪಠಣ ಮಾಡ್ತಾರೆ. ಕನ್ನಡದಲ್ಲಿಯೂ ಸಹಿತ ಅನುವಾದ ಮಾಡಿ ನಾವು ಇವರ ಇತಿಹಾಸ ಇವತ್ತು ಹೇಳಾಕತ್ತೀವಿ. ಇದನ್ನು ಎಷ್ಟು ಜನ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ನಿಮ್ಮ ಅನಿಸಿಕೆ ನಮ್ಮ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ನಂಬರ್ 1 ಚಾನಲ್ ಫಾಲೋ ಮಾಡಿರಿ. ಇಂಥ ಇತಿಹಾಸ ಸಾಮ್ರಾಜ್ಯದ ಬಗ್ಗೆ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತೇನೆ ರೀ. ನಮಸ್ಕಾರ.